ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ನಮ್ಮ ಕರ್ನಾಟಕದ ಹೆಮ್ಮೆಯ ಶಾಸಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಶ್ರೀ ಎಚ್.ಡಿ. ದೇವೇಗೌಡರವರ ಧರ್ಮಪತ್ನಿ ಚೆನ್ನಮ್ಮನವರು ತಮ್ಮ ಜುಲೈ 19ರಂದು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆ ಹಾಗೂ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ದೇವೇಗೌಡರ ಏಳು ಬೀಳುಗಳಲ್ಲಿ ಬಂಡೆಯಂತೆ ನಿಂತು ದೇವೇಗೌಡರ ಬೆನ್ನೆಲುಬಾಗಿದ್ದ ಚೆನ್ನಮ್ಮ ಇನ್ನಿಲ್ಲ. ಚೆನ್ನಮ್ಮರವರ ಬಗ್ಗೆ ಹೇಳೋದಾದರೆ, ಚೆನ್ನಮ್ಮನವರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮುಟ್ಟಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ಜನಿಸಿದರು. ಇವರ ತಾಯಿಯವರು ಕಾಳಮ್ಮರವರು, ತಂದೆಯರವರು ದೇವೇಗೌಡರವರು. ಕೃಷಿ ಹಿನ್ನೆಲೆಯಿರುವಂತಹ ಇವರ ಕುಟುಂಬದಲ್ಲಿ ಚೆನ್ನಮ್ಮನವರು ಜನಿಸ್ತಾರೆ. ಶ್ರೀಯುತ ಎಚ್.ಡಿ. ದೇವೇಗೌಡರವರೊಂದಿಗೆ 1954ರಲ್ಲಿ ಮೇ 25ಕ್ಕೆ ದೇವೇಗೌಡರೊಂದಿಗೆ ಅವರಿಗೆ ವಿವಾಹ ಆಗುತ್ತೆ. ಆಗ ದೇವೇಗೌಡರಿಗೆ 21 ವರ್ಷ, ಚೆನ್ನಮ್ಮನವರಿಗೆ 17 ವರ್ಷ. ಇವರ ದಾಂಪತ್ಯ ಜೀವನ 72 ವರ್ಷಗಳು ಸಂತೋಷದಲ್ಲಿ ನಡೆಸಿರ್ತಾರೆ. ಸುದೀರ್ಘವಾಗಿ ಆದರ್ಶಪ್ರಾಯರಾಗಿ ಬದುಕಿದಂತಹ ದಂಪತಿಗಳು. ಎಚ್.ಡಿ. ದೇವೇಗೌಡ ಚೆನ್ನಮ್ಮ ದಂಪತಿಗಳಿಗೆ 6 ಮಂದಿ ಮಕ್ಕಳಿರ್ತಾರೆ. ಶ್ರೀಯುತ ಎಚ್.ಡಿ. ರೇವಣ್ಣರವರು, ಶ್ರೀಯುತ ಕುಮಾರಸ್ವಾಮಿರವರು, ಶ್ರೀಯುತ ಬಾಲಕೃಷ್ಣೇಗೌಡರು, ಅನಸೂಯರವರು ಹಾಗೂ ಶೈಲಜರವರು. ಎಚ್.ಡಿ. ದೇವೇಗೌಡರು ಶಾಸಕರಾಗಿ, ಮುಖ್ಯಮಂತ್ರಿಗಳಾಗಿ, ಪ್ರಧಾನಮಂತ್ರಿಗಳಾಗಿದ್ದಾಗಲೂ ಸಹ ಚೆನ್ನಮ್ಮನವರು ಅದೇ ಸರಳತೆ, ಅದೇ ಪ್ರೀತಿಯಿಂದ ದೇವೇಗೌಡರನ್ನ ಹಿಂಬಾಲಿಸಿದವರು. ಗಂಡ ಎಚ್.ಡಿ. ದೇವೇಗೌಡರು ಬಹಳ ಸಂಕಷ್ಟದಲ್ಲಿದ್ದಾಗ ತಮ್ಮ ಒಡವೆಗಳನ್ನು ಮಾರಿ ಗಂಡನ ಶ್ರೇಯಸ್ಸಿಗೋಸ್ಕರವಾಗಿ ಶ್ರಮಿಸಿದವರು, ಅವರ ಜೊತೆ ಸಹಬಾಳ್ವೆ ನಡೆಸಿದವರು. ಶ್ರೀಯುತ ಎಚ್.ಡಿ. ದೇವೇಗೌಡರವರ 72 ವರ್ಷದ ಪಯಣದ ಸಂಗಾತಿ ಇನ್ನಿಲ್ಲವಾಗಿದ್ದಾರೆ. ಆಸಿಡ್ ದಾಳಿಯ ಘೋರ ಕೃತ್ಯಕ್ಕೂ ಕ್ಷಮೆಯ ಉದಾರತೆಯನ್ನು ತೋರಿದ್ದಂತಹ ಮಹಾತಾಯಿ ಚೆನ್ನಮ್ಮನವರು. ದೇಶದ ರಾಜಕಾರಣದಲ್ಲಿ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ತಮ್ಮ ಬಾಳ ಸಂಗಾತಿ ಚೆನ್ನಮ್ಮ ಅವರನ್ನು ಕಳೆದುಕೊಂಡಿದ್ದಾರೆ. 72 ವರ್ಷಗಳ ಕಾಲ ಸುದೀರ್ಘ ದಾಂಪತ್ಯ ನಡೆಸಿದ ಆದರ್ಶ ದಂಪತಿ ದೇವೇಗೌಡ ಚೆನ್ನಮ್ಮ 1954ರಿಂದ ಇಲ್ಲಿಯ ತನಕವೂ ಸಹ ಅವರು ಒಬ್ಬರನ್ನೊಬ್ಬರು ಯಾವಾಗಲೂ ಬಿಟ್ಟು ಊಟ ಮಾಡ್ತಿರಲಿಲ್ಲ. ಗೌಡರಿಗೆ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ದೆಹಲಿಯಲ್ಲಿಯೇ ಹೋಗಿ ಅವರಿಗೆ ಮುದ್ದೆಯನ್ನು ಮಾಡಿ ಅವರು ಬಡಿಸ್ತಾ ಇದ್ದರು. ಎಲ್ಲೇ ಹೋಗಲಿ ಅವ್ರ ಜೊತೆಯಾಗಿರ್ತಿದ್ರು ಅಂತ ಹೇಳ್ತಾ ಇದ್ದೀವಿ. ಈ ಜೋಡಿ ಸಮಾಜಕ್ಕೆ ಆದರ್ಶ ದಂಪತಿಗಳಾಗಿ ಅನೇಕರಿಗೆ ಮಾದರಿಯಾಗಿದೆ. ಹೀಗಿರುವಾಗ ಅವರ ಕುಟುಂಬದ ಮೇಲೆ ಭೀಕರ ಆಸಿಡ್ ದಾಳಿ ನಡೆದಿತ್ತು. ಈ ಘಟನೆ ಈಗ ಭರ್ತಿಯಾಗಿ 25 ವರ್ಷಗಳ ಕಳೆದಿದೆ. 2001ರಲ್ಲಿ ಫೆಬ್ರವರಿ 21ರಂದು ನಡೆದಿದ್ದ ಆ ಕರಾಳ ದಿನದ ಆಘಾತಕಾರಿ ರಾಜಕೀಯ ಮತ್ತು ಕೌಟುಂಬಿಕ ರಹಸ್ಯಗಳನ್ನು ಎಚ್.ಡಿ. ದೇವೇಗೌಡರು ಹಿಂದೆ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಿದ್ದಂಥ ವೀಕೆಂಡ್ ವಿತ್ ರಮೇಶ್ನಲ್ಲಿ ಮನದ ಅಂತರಾಳದ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಸಾಧಕರ ಸೀಟಿನಲ್ಲಿ ಕುಳಿತು ಜಗತ್ತಿಗೆ ಮುಂದೆ ಮೊದಲ ಬಾರಿಗೆ ಅವರು ಬಹಿರಂಗವನ್ನು ಪಡಿಸಿದರು. ರಾಜಕೀಯ ವೈಷಮ್ಯ ಮತ್ತು ಕುಟುಂಬದ ಕಲಹದ ಹಿನ್ನೆಲೆಯಲ್ಲಿ ನಡೆದಂತಹ ಈ ದಾಳಿಯ ಸಂಪೂರ್ಣ ವಿವರ, ಆ ನಂತರದ ಬೆಳವಣಿಗೆಗಳು ಅತ್ಯಂತ ರೋಚಕವಾಗಿ ನಡೆಯಿತು. 2 ತಿಂಗಳು ಪ್ರಜ್ಞೆಯೇ ಇಲ್ಲದಂತೆ ಆಸಿಡ್ ದಾಳಿಯಾದ ನಂತರ ಚೆನ್ನಮ್ಮನವರು ಇದ್ದರು. ಮಹಾಶಿವರಾತ್ರಿಯಂದು ನಡೆದಿದ್ದಂತಹ ಭೀಕರ ದುರಂತ 2001ರಲ್ಲಿ ಫೆಬ್ರವರಿ 21ರ ಮಹಾಶಿವರಾತ್ರಿಯ ದಿನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಐತಿಹಾಸಿಕ ಈಶ್ವರ ದೇವಸ್ಥಾನಕ್ಕೆ ದೇವೇಗೌಡರ ಕುಟುಂಬ ವಿಶೇಷ ಪೂಜೆಯನ್ನು ಸಲ್ಲಿಸೋದಕ್ಕೋಸ್ಕರವಾಗಿ ಹೋಗಿತ್ತು. ವೀಕ್ಷಕರೇ, ರಾತ್ರಿ ಸುಮಾರು 8 ಗಂಟೆಯ ಹೊತ್ತಿಗೆ ಪೂಜೆ ಮುಗಿಸಿಕೊಂಡು ಬರುತ್ತಿರುವಾಗ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಹಾಗೂ ಅವರ ಸೊಸೆ ಭವಾನಿ ರೇವಣ್ಣ, ಎಚ್.ಡಿ. ರೇವಣ್ಣರವರ ಧರ್ಮಪತ್ನಿಯವರು, ಅವರ ಮೇಲೆ ಏಕಾಏಕಿ ಆಸಿಡ್ ದಾಳಿ ನಡೆಸಲಾಯಿತು. ಈ ಘೋರ ಕೃತ್ಯದಲ್ಲಿ ಚೆನ್ನಮ್ಮ ಹಾಗೂ ಭವಾನಿ ರೇವಣ್ಣ ಇಬ್ಬರು ತೀವ್ರವಾಗಿ ಸುಟ್ಟ ಗಾಯಗಳಿಂದ ಆಸ್ಪತ್ರೆಯನ್ನು ಸೇರಿ ಚೆನ್ನಮ್ಮನವರು ಸಾವು ಬದುಕಿನ ನಡುವೆ ಹೋರಾಟ ನಡೆಸಬೇಕಾಯಿತು. ಆಸಿಡ್ ದಾಳಿಯ ತೀವ್ರತೆಯನ್ನು ಚೆನ್ನಮ್ಮ ಅವರಿಗೆ ಸತತ 2 ತಿಂಗಳುಗಳ ಕಾಲ ಪ್ರಜ್ಞೆಯೇ ಇರಲಿಲ್ಲ. ಆಗ ದೇವೇಗೌಡರು ಬಹಳವಾಗಿ ನೊಂದ್ಕೊಂಡಿದ್ದರು. ವೀಕ್ಷಕರೇ, ಈ ಆಸಿಡ್ ದಾಳಿಯ ಪ್ರಮುಖ ಆರೋಪಿ ಬೇರೆ ಯಾರೂ ಆಗಿರಲಿಲ್ಲ, ದೇವೇಗೌಡರ ಸ್ವಂತ ತಮ್ಮ ಬಸವೇಗೌಡರ ಮಗ ಲೋಕೇಶ್ ಅವರಾಗಿದ್ದರು. ಆರಂಭದಲ್ಲಿ ಕೆಲ ದಿನಪತ್ರಿಕೆಗಳು ಹಾಗೂ ಆರ್ಥಿಕ ಸಹಾಯದಿಂದ ವಿವಾದ ಹಾಗೂ ಕೌಟುಂಬಿಕ ಕಲಹದಿಂದ ನಡೆದಂತಹ ಘಟನೆ
ಅಂಥೇಳಿ ಇದು ಪತ್ರಿಕೆಗಳು ಹಾಗೂ ಮಾಧ್ಯಮಗಳು ವರದಿಯನ್ನು ಮಾಡಿತ್ತು. ಆದರೆ ಇದರ ಹಿಂದಿನ ಅಸಲಿ ಸತ್ಯವನ್ನು ವೀಕೆಂಡ್ ವಿತ್ ರಮೇಶ್ನಲ್ಲಿ ದೇವೇಗೌಡರು ಬಹಿರಂಗವನ್ನು ಪಡಿಸಿದ್ರು. ಆದರೆ ಅದರ ಹಿಂದೆ ರಾಜಕೀಯ ಮುಖಂಡರ ಪ್ರೇರಣೆ ಇತ್ತು. ವಾಸ್ತವವಾಗಿ ಅವರು ಸಂಚು ನಡೆಸಿದ್ದು ತಮ್ಮ ಮಗ ಎಚ್ ಡಿ ದೇವಣ್ಣರವರ ಮೇಲೆ ಆಸಿಡ್ ಹಾಕುವುದಾಗಿತ್ತು. ನಾವೆಲ್ಲ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ರೇವಣ್ಣ ಬಂದಿರಲಿಲ್ಲ. ಹಾಗಾಗಿ ನನ್ನ ಪತ್ನಿ ಮತ್ತು ಸೊಸೆಯ ಮೇಲೆ ಆಸಿಡ್ ದಾಳಿ ನಡೆದಿತ್ತು ಎಂಬುದಾಗಿ ಎಚ್ ಡಿ ದೇವೇಗೌಡರು ಎಲ್ಲರೊಂದಿಗೂ ಹಂಚಿಕೊಂಡಿದ್ದರು. ನಂತರ ಕೋರ್ಟ್ನಿಂದ 8 ವರ್ಷಗಳ ಕಾಲ ಜೈಲನ್ನು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆ ಜೈಲು ಶಿಕ್ಷೆ ತಮ್ಮನಿಗಾಗಿ ಮಗನನ್ನು ಬಿಡಿಸಿದಂಥ ದೊಡ್ಡೇಗೌಡರು ಆಸಿಡೇರಿಸಿದ ಪ್ರಕರಣದಲ್ಲಿ ಲೋಕೇಶ್ ಅಪರಾಧಿ ಎಂದು ಸಾಬೀತಾಗಿ ನ್ಯಾಯಾಲಯ ಅವನಿಗೆ 8 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿತ್ತು. 4 ವರ್ಷ ಕಳೆದು ಇನ್ನು 4 ವರ್ಷ ಮಾತ್ರ ಬಾಕಿ ಉಳಿದಿತ್ತು. ಆಗ ಲೋಕೇಶ್ ಜೈಲು ಸೇರಿ ಮಧ್ಯೆ ದೇವೇಗೌಡರು ತಮ್ಮನಿಗೆ ಕ್ಯಾನ್ಸರ್ ಇರುವುದಾಗಿ ದೇವೇಗೌಡರಿಗೆ ಗೊತ್ತಾಗಿ ದಯಮಾಡಿ ಅವರ ಮಗನನ್ನು ಬಿಟ್ಬಿಡಿ ಅಂತೇಳಿ ಹೈಕೋರ್ಟ್ನಲ್ಲಿ ಅವರ ನ್ಯಾಯಮೂರ್ತಿಗಳಿಗೆ ಖುದ್ದಾಗಿ ಫೋನ್ ಮಾಡಿ ಮನವಿಯನ್ನು ಸಲ್ಲಿಸಿದರು. ನೀವೇನೋ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದೀರಿ, ಆದರೆ ನಿಮ್ಮ ತಮ್ಮ ಸಾಯುವ ಸ್ಥಿತಿಯಲ್ಲಿದ್ದಾನೆ, ದಯಮಾಡಿ ಅವನಿಗೆ ಕೊನೆಗಾಲದಲ್ಲಿ ಮಗ ಜೊತೆಯಲ್ಲಿರಲಿ, ಲೋಕೇಶನನ್ನು ಬಿಟ್ಬಿಡಿ ಅಂತೇಳಿ ದೇವೇಗೌಡರು ನ್ಯಾಯಾಧೀಶರಲ್ಲಿ ಮನವಿಯನ್ನು ಮಾಡಿದರು. ಪತಿ ಚೆನ್ನಮ್ಮ ಈ ಒಂದು ಪ್ರಕರಣಕ್ಕೋಸ್ಕರವಾಗಿ ಯಾವುದೇ ಬೇಸರವನ್ನು ಮಾಡ್ಕೊಂಡಿರಲಿಲ್ಲ. ವೀಕ್ಷಕರೇ, ತಮ್ಮ ಜೀವನದ ಅತ್ಯಂತ ಕಠಿಣ ಸಂದರ್ಭದಲ್ಲಿಯೂ ಸಹ ಪತ್ನಿ ಚೆನ್ನಮ್ಮ ತೋರಿದ ಸಹನೆ ಮತ್ತು ತ್ಯಾಗವನ್ನು ದೇವೇಗೌಡರು ಮುಕ್ತ ಕಂಠದಿಂದ ಪ್ರಶಂಸೆಯನ್ನು ಮಾಡ್ತಾರೆ. ಅವರು ಯಾವುದೇ ಬೇಸರ ಮಾಡಿಕೊಳ್ದೇನೆ ಪ್ರತಿಯ ಒಂದು ನಿರ್ಧಾರದಲ್ಲಿ ಸಹ ದೇವೇಗೌಡರ ಜೊತೆಯಲ್ಲಿ ಇರ್ತಿದ್ದರು. ಅಂತಹ ಮಹಾನ್ ತಾಯಿ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಒಂದು ಸಾವು ನಮ್ಮ ಕರ್ನಾಟಕದವರಿಗೆ, ಭಾರತದವರಿಗೆ ಅತೀವ ದುಃಖವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ಯಾರೇ ಆಗಲಿ ತಮಗೆ ತೊಂದರೆಗೆ ಕೊಟ್ಟವರನ್ನು ಬಹಳ ಕೆಟ್ಟದಾಗಿ ಅವ್ರಿಗೂ ತೊಂದರೆ ಆಗಬೇಕು ಅಂತ ನೋಡ್ತಾರೆ. ಆದರೆ ಆ ಮಹಾತಾಯಿಯ ಮನಸ್ಸಿನಲ್ಲಿ ಯಾವಾಗಲೂ ಸಹ ಯಾರಿಗೂ ಸಹ ದ್ವೇಷವನ್ನು ಮಾಡುವಂಥ ಗುಣ ಇರಲಿಲ್ಲ. ಬಂದಿರುವಂಥ ಮನೆಗೆ ಅತಿಥಿಗಳನ್ನು ಪ್ರೀತಿಯಿಂದ ಮಾತನಾಡಿ ಬರಮಾಡಿಕೊಂಡು ಅವರಿಗೆ ಊಟವನ್ನು ಹಾಕಿ ಕಳಿಸ್ತಾ ಇತ್ತು. ಪ್ರತಿದಿನ ಅವರು ಏನೇ ಆದರೂ ಸಹ ದೇವರ ಪೂಜೆಯನ್ನು ಮಾಡೋದನ್ನು ಮರಿತಾ ಇರಲಿಲ್ಲ. ಹಾಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದರು, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ಅಂಥ ಮಹಾತಾಯಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ, ಆ ದೇವರು ಆ ತಾಯಿಗೆ ಸದ್ಗತಿಯನ್ನು ಕೊಡಲಿ ಅಂತ ಹೇಳ್ಕೊಳ್ತಾ, ಜನಸಾಗರವೇ ಚೆನ್ನಮ್ಮನವನ್ನು ನೋಡಲು ಹರಡುವಂತಾಯಿತು. ದೇವೇಗೌಡರು ಪತ್ನಿಯ ಪಕ್ಕದಲ್ಲಿಯೇ ಕುಳಿತು ಬೋಧನೆ ಮಾಡ್ತಾಯಿದ್ರು. ರೇವಣ್ಣ ಕುಮಾರಸ್ವಾಮಿರವರು ಸಹ ದುಃಖಿಸ್ತಾಯಿದ್ರು. ತಾಯಿ ಚೆನ್ನಮ್ಮನವರೊಂದಿಗೆ ಅವರು ಸಹ ವಿಶೇಷವಾದ ವಾಹನದಲ್ಲಿ ಮನೆಗೆ ಬಂದಿದ್ದರು ಎಚ್ ಡಿ ಕುಮಾರಸ್ವಾಮಿರವರು ಅಂತ ಹೇಳ್ತಾ, ಆ ಭಗವಂತ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯಿಂದ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ, ಸರ್ವಜನ ಸುಖಿನ ಭವಂತು. ಮಹಾತಾಯಿಗೆ ಶರಣಾರ್ಥಿಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.